ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಹಂಚಿಕೊಂಡ ಬಿಜೆಪಿ ಜಿಲ್ಲಾಧ್ಯಕ್ಷರು. ಈಗ ವಾರ್ತೆಗಳ ವಿವರ. ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ನಿತ್ಯವೂ ಸಾವಿರಾರು ಸರಕು ವಾಹನಗಳು ಸಂಚರಿಸುತ್ತವೆ. ಹೀಗೆ ದೂರದ ನಗರಗಳಿಗೆ ಸಾಗುವ ಸರಕು ಸಾಗಣೆ ವಾಹನಗಳ ಚಾಲಕರಿಗೆ ಹಾಗೂ ಸಹಾಯಕರಿಗೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದಾಗಿ ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಚಿವ ಆನಂದ್ ಸಿಂಗ್ ರವರಿಂದ ಡಿ ದೇವರಾಜು ಅರಸು ಟ್ರಕ್ ಟರ್ಮಿನಲ್ ನಿರ್ಮಿಸಲು ಭೂಮಿ ಪೂಜೆ ನಡೆಸಿದ್ದರು. ಸದ್ಯ ಟ್ರಕ್ ಟರ್ಮಿನಲ್ ಕಾಮಗಾರಿ ಪೂರ್ಣಗೊಂಡಿದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಾರಿಗೆ ಸಚಿವರಿಂದ ಉದ್ಘಾಟನೆ ಮಾಡಲಾಗಿದೆ. ಹೌದು, ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಬರುವ ಶನೀಶ್ವರ ದೇವಸ್ಥಾನದ ಅಣತಿ ದೂರದಲ್ಲಿ ಬರೋಬ್ಬರಿ 37.80 ಎಕರೆ ಪ್ರದೇಶದಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಒಟ್ಟು 12.50 ಕೋಟಿ ರೂಪಾಯಿಗಳಲ್ಲಿ ಭೂಮಿಯನ್ನ ಖರೀದಿಸಿ 2012ರಲ್ಲಿ ಕಂಪನಿಗೆ ಹಸ್ತಾಂತರಗೊಳಿಸಲಾಗಿ ಮೊದಲನೇ ಹಂತದಲ್ಲಿ 20 ಎಕರೆ ಪ್ರದೇಶದಲ್ಲಿ 37.11 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಿ ದೇವರಾಜ ಅರಸು ಟ್ರಕ್ ಟರ್ಮಿನಲ್ ನಿರ್ಮಿಸಲಾಗಿದೆ. ಈ ಭಾಗವಾಗಿ ದಿನಾಂಕ 5ರಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿರವರು ಪೂಜೆ ಸಲ್ಲಿಸಿ ರಿಬ್ಬನ್ ಕತ್ತರಿಸುವ ಮೂಲಕ ಟ್ರಕ್ ಟರ್ಮಿನಲ್ ಉದ್ಘಾಟಿಸಿದರು. ಇನ್ನು ಈ ವೇಳೆ ದೇವರಾಜು ಅರಸು ಟ್ರಕ್ ಟರ್ಮಿನಲ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಶಿವಪ್ರಕಾಶ್ ರವರು ಮಾತನಾಡಿ,
ಶಾಸಕ ಗವಿಯಪ್ಪನವರ ಒತ್ತಾಯ ಹಾಗೂ ಸಚಿವ ರಾಮಲಿಂಗಾರೆಡ್ಡಿರವರ ಸಹಕಾರದಿಂದಾಗಿ ಟ್ರಕ್ ಟರ್ಮಿನಲ್ ಪೂರ್ಣಗೊಳಿಸಲು ಸಾಧ್ಯವಾಯಿತೆಂದರು. ನಮ್ಮ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತೆ ಗವಿಯಪ್ಪ ಸಾಹೇಬರು ಇಲ್ದೇನೆ ಇದ್ದಿದ್ರೆ ಈ ಟರ್ಮಿನಲ್ ಆಗ್ತಿರ್ಲಿಲ್ಲ. ಈ ಟರ್ಮಿನಲ್ ಟೆಂಡರ್ನ ಕೊಟ್ಟಾದ ಮೇಲೆ 2 ವರ್ಷ ಆಯಿತು ಆರ್ಡರ್ ಕೊಟ್ಟಿದ್ದು, ವರ್ಕ್ ಆರ್ಡ್ರು. ಅದಾದ ಮೇಲೆ ನಮ್ಮ ಕಾಂಟ್ರಾಕ್ಟರ್ ನಾನು ಚಾರ್ಜ್ ತೊಗೊಂಡಾಗ ಬಂದರು, ನನ್ನ ಕೆಲಸ ಮಾಡೋಕ್ಕಾಗಲ್ಲ ಅಂತ ಒಂದು ಬಿಲ್ಲೇನೋ ತೊಗೊಂಡಿದ್ರು, 1.5 ಕೋಟಿದೋ 2 ಕೋಟಿದೋ. ಏನು ಕಾರಣಕ್ಕಾಗಲ್ಲಪ್ಪ ಅಂತ ಎಲ್ಲ ವಿಚಾರಿಸಿ ನಾನು ನಮ್ಮ ಸಚಿವರಿಗೆ ನಾನು ಹೋಗಿ ಮನವರಿಕೆ ಮಾಡಿಕೊಟ್ಟು, ಸರ್ ಇದು ಭಾರಿ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟು, ಈ ಕೊಪ್ಪಳ, ತೋರಣಗಲ್ಲು, ಬಳ್ಳಾರಿ, ಈ ಕಡೆ ಬಿಜಾಪುರ, ಈ ಕಡೆ ಗದಗ, ಚಿತ್ರದುರ್ಗ, ಈ ಕಡೆಯಿಂದ ಎಲ್ಲ ಬರುವಂಥ ಲಾರಿಗಳು, ಸಾವಿರಾರು ಲಾರಿಗಳಿಗೆ ಒಂದು ಹಬ್ ಇದು, ಜಂಕ್ಷನ್ನು. ಇಲ್ಲಿ ನಾವು ಇಂಥ ಪ್ರಾಜೆಕ್ಟನ್ನು ನಾವು ಕೈ ಬಿಟ್ಟರೆ ಭಾರಿ ಅನಾಹುತಗಳಾಗ್ತದೆ ರಸ್ತೆಯಲ್ಲಿ. ಅದರಿಂದ ನೀವು ಏನಾದರೂ ಮಾಡಿ ನಮಗೆ ನೀವು ಉತ್ತೇಜನೆ ಕೊಟ್ಟರೆ ನಾವು ಹೆಂಗಾದರೂ ಮಾಡಿ ನನ್ನ ಟರ್ಮಿನಲ್ನ ವರ್ಕನ್ನು ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸಾಹೇಬ್ರು ಅವಾಗ ಹೇಳಿದ್ರು, ಫಂಡ್ಸ್ ಇಲ್ವಲ್ರಪ್ಪ ಹೇಗೆ ಮಾಡ್ತೀರಿ ಅಂತ. ಸಾಹೇಬ್ರಿಗೆ ಆಮೇಲೆ ಯಾವ ಥರ ಮಾಡ್ಬೋದು ಅಂತ ಅವ್ರ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡಿದಾಗ ನಮ್ಮನ್ನು ಬೆಂತಟ್ಟಿ ಬಿಟ್ಟರು ಸಾಹೇಬರು. ಇಲ್ದಿರ ನಾನು ಟ್ರಾನ್ಸ್ಫರ್ ತೊಗೊಂಡು ಹೋಗ್ತಿದ್ದೆ, ಸಾಹೇಬ್ರು ಇದನ್ನು ಮುಗಿಸಪ್ಪ ಅಂತ ನಮ್ಗೆ ಹೇಳಿದ್ರು. ಇದನ್ನು ಇವತ್ತು ಮುಗಿಸಿ ಅವ್ರ ಮುಂದೆ ಅರ್ಪಿಸ್ತಾ ಇದ್ದೀವಿ. ಅವರಿಂದಾಗಿ ನಿಮ್ಮೆಲ್ಲರಿಗೂ ಅರ್ಪಣೆ ಆಗ್ತಾ ಇದೆ ಇದು. ಬಳಿಕ ಶಾಸಕ ಎಚ್.ಆರ್. ಗವಿಯಪ್ಪನವರು ಮಾತನಾಡಿ, ಕಳೆದ 30 ವರ್ಷಗಳ ಹಿಂದಿನಿಂದಲೇ ಈ ಭಾಗದಲ್ಲಿ ಟ್ರಕ್ ಟರ್ಮಿನಲ್ ಮಾಡಬೇಕೆಂಬ ಚಿಂತನೆ ನಡೆದಿತ್ತು. ಅದು ಇಂದು ನನಸಾಗಿದೆ. ಉಳಿದ 17 ಎಕರೆ ಪ್ರದೇಶದಲ್ಲಿ ಅಭಿವೃದ್ಧಿಪಡಿಸಿ ಮೂಲ ಸೌಕರ್ಯ ಕಲ್ಪಿಸಬೇಕೆಂದು ಸಾರಿಗೆ ಸಚಿವರಲ್ಲಿ ಕೋರಿದರು. ಇವತ್ತು ಈ ಕನಸು ಇದು 30 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಸರ್. 1992ನಿಂದ ಎಚ್.ಜಿ. ರಾಮುಲು ಅವರು, ನಮ್ಮ ದೊಡ್ಡಪ್ಪ ಅವರು ಅವಾಗ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದರು. ಅವಾಗಿಂದ ಒಂದು ಟ್ರಕ್ ಟರ್ಮಿನಲ್ ಮಾಡಬೇಕು, ಈ ಮೈನಿಂಗ್ ಹೆಚ್ಚಿರೋದ್ರಿಂದ ಇಲ್ಲೆಲ್ಲ ಅವರಿಗೆಲ್ಲ ಅನುಕೂಲ ಮಾಡಬೇಕಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಆದರೆ ಅದು ಹಂಗೆ ಪೋಸ್ಟ್ಪೋನ್ ಆಗ್ತಾ ಇತ್ತು. 2004ನಲ್ಲಿ ನಾನು MLA ಇದ್ದವು ಕೂಡ ಇದು ಪ್ರಪೋಸಲ್ ಮೂವ್ ಮಾಡಿದ್ವಿ. ಬಟ್ ನಾನು ಆ ಕಾರಣದಿಂದ ಅದು ನಿಂತೋಗ್ಬಿಡ್ತು. ಆದರೆ ಈ ಸಾರಿ ನಾನು ಗೆದ್ದಾದ ಮೇಲೆ ನಾನು ನಮ್ಮ ಸ್ಥಳೀಯ ಜನಕ್ಕೆ ಎಲ್ಲನ ಸೈಟ್ಸ್ ನೋಡೋಣ ಅಂತ ಹೇಳ್ಬಿಟ್ಟು ಗೂಗಲ್ ಮ್ಯಾಪ್ನಲ್ಲಿ ನೋಡ್ತಾ ಇದ್ದೆ ಸರ್. ಎಲ್ಲ ನಾನು ಗೂಗಲ್ ಮ್ಯಾಪ್ ಓಪನ್ ಮಾಡಿಬಿಟ್ಟು ವಿ ವರ್ ಸರ್ಚಿಂಗ್ ಎಲ್ಲೆಲ್ಲ ಐತದ. ಸಡನ್ನಾಗಿ ಇಲ್ಲಿ ಸ್ಪಾಟ್ ಆಯಿತು ಡ್ಯಾಮ್ ಹತ್ರ. ಏನಪ್ಪ ಏನು ಕಾರ್ಯಕ್ರಮ ನಡೀತಾ ಇದೆ? 4-5 ತಿಂಗಳಾಗಿತ್ತು ಗೆದ್ದಾದ ಮೇಲೆ. ಅದು ನೋಡಿದ್ರೆ ಆಮೇಲೆ ಇಲ್ಲಿ ಬಂದು ಇನ್ಸ್ಪೆಕ್ಟ್ ಮಾಡೋಣ ಬಾ ಅಂತ ಹೇಳ್ಬಿಟ್ಟು ನಾನು ಅಂಜನಪ್ಪ ಅವರು ಇಬ್ಬರನ್ನ ಕರ್ಕೊಂಡು ಬಂದು ಇಲ್ಲಿ ನೋಡಿದ್ರೆ ಆಗಲೇ ಕೆಲಸ ಶುರು ಆಗೋಗ್ಬಿಟ್ಟಿತ್ತು. ಆಮೇಲೆ ನಮ್ಮ ಕಾಂಟ್ರಾಕ್ಟ್ರು ಅವ್ರನ್ನ ಕರೆಸ್ಬಿಟ್ಟು ಕೇಳಿದೆ, ಏನು? ಇಲ್ಲ ಸರ್, ಸಾಹೇಬರು ನಮಗೆ ಅಪ್ಪಣೆ ಕೊಟ್ಬಿಟ್ಟಾರ, ಮಿನಿಸ್ಟರ್ ಸಾಹೇಬರು, ಶಿವಪ್ರಸಾದ್ ಸಾಹೇಬರು ಕೂಡ ಆಗಲೇ ಸ್ಟಾರ್ಟ್ ಮಾಡಂದು ಹೇಳಿದ್ದಾರೆ. ಕನೆಕ್ಟ್ ಮಾಡ್ಕೊಳಪ್ಪ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ಕೇಳಿದ್ಮೇಲೆ ಶಿವಪ್ರಸಾದ್ ಸಾಹೇಬರಿಗೆ ಕನೆಕ್ಟ್ ಮಾಡಿಕೊಟ್ಟಿದ್ದೆ. ಹೇಳಿದ್ರು, ಇಲ್ಲ ಸರ್, ಚಾಲನೆ ಕೊಟ್ಬಿಟ್ಟಿದ್ದೀವಿ, ನೀವು ಮುಂದೆ ನಿಂತ್ಕೊಂಡು ಮಾಡ್ಬೇಕಂತ ಹೇಳ್ಬಿಟ್ಟು ಅವರು ಹೇಳಿದ್ಮೇಲೆ ಅವಾಗ ಬಂದು ನಾನು ಶಾಕ್ ಆಯಿತು. ಏನಪ್ಪ ಇಷ್ಟು ದೊಡ್ಡ ಇದು ಕಾರ್ಯಕ್ರಮ ಸಾಹೇಬರು ನಮ್ಗೆ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಕ್ಷೇತ್ರಕ್ಕೆ. ಇದು ಯಾಕಂದರೆ ಇವತ್ತು ನಾಳೆ ನಮ್ಮ ಸರ್ಕಾರಕ್ಕೆ ಯಾವನ ಆಸ್ತಿ ಉಳಿಸ್ಕೋಬೇಕಂದ್ರೆ ಕಷ್ಟ ಆಗೈತೆ. ಎಲ್ಲಿ ಆಸ್ತಿಗಳು ಎಲ್ಲಿಲ್ಲ. ಇನ್ನೊಂದು ಏನಾಗಿದೆ, ನಮ್ಮ ಹೊಸಪೇಟೆ ಕ್ಷೇತ್ರಕ್ಕೆ ಒಂದು ಕಡೆ ನದಿ ಹರಿತಾ ಇದೆ, ಇನ್ನೊಂದು ಕಡೆ ಗುಡ್ಡದ ಪ್ರದೇಶ, ಲ್ಯಾಂಡ್ ಲಾಕ್ ಆಗೋಗ್ಬಿಟ್ಟಿದೆ ಸರ್. ಎಲ್ಲಿ ಜಾಗನೇ ಸಿಗಂಗಿಲ್ಲ. ಹಾಗಾಗಿ ಇದನ್ನು ಕೊರತೆ ಇವಾಗಿನಿಂದಲ್ಲ, ಮೈನಿಂಗ್ನಿಂದನೇ ನಮಗೆಲ್ಲ ಭಾಳಷ್ಟು ಕೊರತೆ ಇತ್ತು. ಅವ್ರಿಗೆಲ್ಲರಿಗೆ ಯಾರಿಗೂ ನಾವು ಸಹಕಾರ ಮಾಡೋಕ್ಕಾಗ್ತಿದ್ದಿಲ್ಲ. ಅವ್ರ ಕಷ್ಟಗಳು ಅಷ್ಟೇ ಇತ್ತು. ಇವತ್ತಿಗೂ ಲಾರಿ ಡ್ರೈವರ್ಸು, ಕ್ಲೀನರ್ಸು, ಅವ್ರಿಗಿರೋ ಸಮಸ್ಯೆಗಳು ಅವ್ರು ಯಾರಿಗೂ ಹೇಳ್ಕೊಳಂಗಿಲ್ಲ. ಅವ್ರ ದಿನ ಹೊಟ್ಟೆಪಾಡು ನಡೆಯೋದೇ ಕಷ್ಟ ಆಗಿದೆ ಸರ್. ಹಾಗಾಗಿ ಅದ್ರ ಬಗ್ಗೆ ಕೂಡ ತಮ್ಮ ಹತ್ರ ನಾನು ವಿವರವಾಗಿ ಆಮೇಲೆ ಮಾತಾಡಲಿಕ್ಕೆ ಒಂದು ಅವಕಾಶ ಕೊಡಬೇಕಂತ ಹೇಳ್ಬಿಟ್ಟು ಸಾಹೇಬರಿಗೆ ನಾನು ಕೇಳ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ಇಲ್ಲೆಲ್ಲ ಸುತ್ತಮುತ್ತಲಿರೋ ಫ್ಯಾಕ್ಟ್ರಿಗಳಿಗೆಲ್ಲ ಏನಿಲ್ಲ ಅಂದ್ರೆ ಈಗ ಒಂದು 40 ಮಿಲಿಯನ್ ಟನ್ನು ಐರನ್ ಓರ್ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ ಸರ್. ಅದರಲ್ಲಿ 25 ಮಿಲಿಯನ್ ಟನ್ ವರ್ಷಕ್ಕೆ, ಅಂದರೆ ದಿವಸ 4,000 to 5,000 ಗಾಡಿಗಳಿಗೆ ಲೋಡಿಂಗು
ಟ್ರಾನ್ಸ್ಪೋರ್ಟ್ ಆಗುತ್ತೆ ಸರ್ ಇಲ್ಲೆಲ್ಲ. ಮಿನಿಮಮ್ 5,000 to 6,000 ವೆಹಿಕಲ್ಸ್ಗೆ ಅವರ ಪರಿಸ್ಥಿತಿ ನೋಡ್ಬೇಕು ಸರ್. ಸಿವಿಲ್ ಟ್ರಕ್ಸ್ ಅವ್ರದ್ದು ಫ್ಯಾಕ್ಟ್ರಿ ಮುಂದ್ಗಡೆ ನಿಂತಿರ್ತಾರೆ ಪಾಪ, ಅವ್ರನ್ನ ಕೇಳೋರು ಇರೋಂಗಿಲ್ಲ, ಸ್ನಾನ ಇರೋಂಗಿಲ್ಲ, ಅವ್ರಿಗೆ ಊಟ ಇರೋಂಗಿಲ್ಲ, ಏನು ವ್ಯವಸ್ಥೆನೇ ಇರೋಂಗಿಲ್ಲ ಸರ್. ಅವಾಗ ಲಾಸ್ಟ್ ಟೈಮ್ ಬಂದವಾಗೆ ಅಸೋಸಿಯೇಷನ್ ಅವರು ಎಲ್ಲ ನನಗೆ ತಿಳಿಸ್ಕೊಟ್ರು. ಅವಾಗ ಹೇಳಿದ್ರು, ಇಲ್ಲ ಸರ್ ಫ್ಯಾಕ್ಟ್ರಿ ಅವ್ರಿಗೆ ನೀವು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು, ಅವ್ರಿಗೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಅಂದೇಳಿ. ಬಟ್ ಅದೆಲ್ಲ ಬಿಟ್ಟು ಇವತ್ತು ತಾವು ಅಷ್ಟು ದೊಡ್ಡ ಕೊಡುಗೆ ನಮ್ಮ ಎಂಟೈರ್ ಟ್ರಾನ್ಸ್ಪೋರ್ಟ್ ಅವ್ರಿಗೆ ಡಿಪಾರ್ಟ್ಮೆಂಟು, ಲಾರಿ ಡ್ರೈವರ್ಸ್ಗೆ, ಕ್ಲೀನರ್ಸ್ಗೆ, ಓನರ್ಸ್ಗೆ ಇಷ್ಟು ದೊಡ್ಡಗೆ ಕೊಟ್ಟದಕ್ಕೋಸ್ಕರ ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು ನನಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಇದೊಂದು ಭಾಳ ದೊಡ್ಡದು ಸರ್. ಇದು ಏನಿಲ್ಲ ಅಂದ್ರೆಗಿನ 5,000 ಟ್ರಕ್ಸ್ ದಿವಸ ನಮಗೆ ಬೇರೆ ಬೇರೆ ತಾಲೂಕುಗಳಿಗೆ ಟ್ರಾನ್ಸ್ಪೋರ್ಟ್ ಆಗ್ತಾ ಇರುತ್ತೆ. ನಮ್ಮದಿಲ್ಲಿ ಲೋಕಲ್ ಟ್ರಾನ್ಸ್ಪೋರ್ಟ್ ಒಂದು 3,000 to 4,000 ಟಿಪ್ಪರ್ಗಳು ಎಲ್ಲ ಫ್ಯಾಕ್ಟ್ರಿಗಳಿಗೆ ಸಾಗಣೆ ಮಾಡೋದು ಸರ್. ಬಟ್ ಔಟ್ಸೈಡ್ ಹೋಗ್ಲಿಕ್ಕೆ ಅಟ್ಲೀಸ್ಟ್ ಒಂದು ದಿವಸ 5,000 ಅಂದರೆ 15,000 ಟ್ರಕ್ಸ್ ಡಿಪೆಂಡೆನ್ಸ್ ಇದೆ ಸರ್ ಆನ್ ರೊಟೇಷನ್ ಬೇಸಿಸ್ ಮೇಲೆ. ಹಾಗಾಗಿ ದಯವಿಟ್ಟು ಇನ್ನು ಉಳಿಕಿದ್ದು ಏರಿಯಾ ನಮ್ಮ 17 ಎಕರೆ ಇದೆ ಸರ್, ಅದು ಕೂಡ ತಾವು ಮಾಡಿಕೊಟ್ಬಿಟ್ರೆ ಎಲ್ಲರಿಗೂ ಇದನ್ನು ವಿಲ್ಸಿ ಒಂದು 6 ತಿಂಗಳು ನೋಡೋಣ ಸರ್ ಹೇಗೆ ಪರ್ಫಾರ್ಮೆನ್ಸ್ ಆಗುತ್ತೆ. ಮತ್ತು ಅಸೋಸಿಯೇಷನ್ ಅವರು ಎಲ್ಲರೂ ಮೆಂಬರ್ಸು ಕೂತ್ಕೊಂಡು ನಿನ್ನೆ ಎಲ್ಲ ಮಾತಾಡಿದ್ವಿ ಸರ್ ಶಿವಪ್ರಕಾಶ್ ಸಾಹೇಬ್ರ ಜೊತೆಗೆ. ಅವರಿಗೆಲ್ಲ ಊಟದ ವ್ಯವಸ್ಥೆ ಹೇಗೆ ಮತ್ತು ಎಲ್ಲ ಬೇರೆ ಬೇರೆ ಕಾರಣದ್ದೆಲ್ಲ ಅವ್ರ ಜೊತೆಗೆ ನಾನು ಐ ವಿಲ್ ಅಸೋಸಿಯೇಟ್ ವಿತ್ ದೆಮ್ ಸರ್. ತಮ್ಮದು ಆಶೀರ್ವಾದ ಇರಬೇಕು. ಪ್ಲಸ್ ಇದೆಲ್ಲ ಏರಿಯಾ ನಿಮ್ಮ ಕಡೆಯಿಂದ ಇಷ್ಟು ಡೆವಲಪ್ ಆಗಿದ್ದಕ್ಕೋಸ್ಕರ ನಿಮಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಹೇಳ್ತಾ ನಾನು ಒಂದು 2 ಮಾತನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿರವರು ಈ ಭಾಗದ ಶಾಸಕರ ಮುತುವರ್ಜಿಯಿಂದಾಗಿ ಟ್ರಕ್ ಟರ್ಮಿನಲ್ ಇಂದು ಲೋಕಾರ್ಪಣೆಗೊಂಡಿದೆ. ಉಳಿದ 17 ಎಕರೆ ಪ್ರದೇಶದಲ್ಲೂ ಕೂಡ ಅಭಿವೃದ್ಧಿ ಪಡಿಸಲು ಅನುದಾನ ನೀಡಲಾಗುವುದೆಂದು ತಿಳಿಸಿದರು. ಸುಮಾರು 37.5 ಎಕರೆ 40 ಕೋಟಿ ರೂಪಾಯಿ ವೆಚ್ಚದಲ್ಲಿ 20 ಎಕರೆ ಅಷ್ಟು ಡೆವಲಪ್ ಆಗಿದೆ. ಸುಮಾರು 400 ಡ್ರೈವರ್ಸು, ಡಾರ್ಮೆಟ್ರಿ ಒಂದು ಬಿಲ್ಡಿಂಗು ಕೂಡ ಆಗಿದೆ. 400 ಜನ ಮಲ್ಕೋಬೋದು ಡ್ರೈವರ್ಸು. ಯಾಕಂದರೆ ಹೈವೇ ಅಲ್ವಾ ಇದು, ಪ್ರತಿದಿನ ಸಾವಿರಾರು ವೆಹಿಕಲ್ಸ್ ಹೋಗುತ್ತೆ. ಆ ವೆಹಿಕಲ್ಸಲ್ಲಿ ಲಾರಿಗಳು ಅತಿ ಹೆಚ್ಚು ಇರುತ್ತೆ. ಈಗ ನಮ್ಮ ಗವಿಯಪ್ಪವರು ಬಂದಿದ್ದಾರೆ, ಅವರು ವಿಶೇಷ ಆಸಕ್ತಿ ವಹಿಸಿ ಬೇಗ ಕೆಲಸ ಆಗೋದಕ್ಕೆ ಅವರು ಕೂಡ ಭಾಳ ಕಾರಣಕರ್ತರಾಗಿದ್ದಾರೆ. ಆಮೇಲೆ ನಮ್ಮ ಎಮ್ ಡಿ ಅವರು ಯಾರು ನಮ್ಮ ಶಿವಪ್ರಕಾಶ್ ಅವರು ಹೆಚ್ಚಿನ ಆಸಕ್ತಿ ವಹಿಸಿ ಒಳ್ಳೆ ಕ್ವಾಲಿಟಿ ವರ್ಕು ಕೂಡ ಮಾಡ್ತಿದ್ದಾರೆ. ನಮ್ಮ ಲಾರಿ ಅಸೋಸಿಯೇಷನ್ನ ಅಧ್ಯಕ್ಷರು ಷಣ್ಮುಗಪ್ಪ ಅವರು, ನವೀನ್ ಅವರು ಮತ್ತು ಎಲ್ಲ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಬಂದಿದ್ದಾರೆ. ಮತ್ತು ನಮಗೆ ಹೈವೇಗಳಲ್ಲಿ ಅತಿ ಹೆಚ್ಚು ಈ ಥರದ ಟರ್ಮಿನಲ್ಗಳು ಅವಶ್ಯಕತೆ ಇದೆ. ಹಿಂದೆ ಮೈಸೂರಲ್ಲಿ ಒಂದು ಮಾಡಿದರು, ಅದು ಕೂಡ ಮನೆ ಎಕ್ಸ್ಟೆನ್ಷನ್ ಮಾಡಿದ್ವಿ. ಸ್ವಲ್ಪನೇ ಇತ್ತು, ಉಳಿದಿರ್ತಕ್ಕಂಥ ಇನ್ನೂ 7 ಎಕರೆ 8 ಎಕರೆ ಜಾಗ ಇತ್ತು, ಸ್ವಲ್ಪ ಒತ್ತುವರಿ ಆಗಿತ್ತು. ಅದನ್ನು ಕೂಡ ಈಗ ಎಕ್ಸ್ಟೆನ್ಷನ್ ಮಾಡ್ತಿದ್ವಿ. ಮತ್ತು ಚಾಮರಾಜನಗರದಲ್ಲಿ ಅಲ್ಲಿ ನಮ್ಮ ಗುಂಡ್ಲುಪೇಟೆ ಗಣೇಶ್ ಪ್ರಸಾದ್ ಅವರು 10 ಎಕರೆ ಕೊಟ್ಟಿದ್ದಾರೆ. ಆಮೇಲೆ ಯರಮರಸಲ್ಲಿ ನಮ್ಮ ಬೋಸರಾಜವರು ಅವರು 10 ಎಕರೆ ಕೊಡಿಸಿದ್ದಾರೆ, ಪ್ಲಸ್ ದುಡ್ಡು ಕೂಡ ಕೊಡಿಸಿದ್ದಾರೆ KKRDBಯಿಂದ. ಮತ್ತು ಅದಾದಮೇಲೆ ಹುಬ್ಳಿನಲ್ಲಿ 46 ಎಕರೆ ಇತ್ತು, ಪೊಸಿಷನ್ನೇ ತೊಗೊಂಡಿರಲಿಲ್ಲ. ಈಗ ಪೊಸಿಷನ್ ಒಂದು 4-5 ತಿಂಗಳ ಮುಂಚೆ ಪೊಸಿಷನ್ ತೊಗೊಂಡು ಅದನ್ನು ಕೂಡ ಡೆವಲಪ್ಮೆಂಟು ಮಾಡ್ತಾಯಿದ್ದೀವಿ. ಅದಾದಮೇಲೆ ದಾಂಡೇಲಿನಲ್ಲಿ ನಮ್ಮ ದೇಶಪಾಂಡೆಯವರು ಹಿಂದೆ ಸ್ಥಳ ಕೊಟ್ಟಿದ್ದರು, ಅದು ಕೂಡ ಡೆವಲಪ್ ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಂದು ಬೆಂಗಳೂರಲ್ಲಿ ಭಾಳ ಹಳೆಯದು ದಾಸನಪುರದ ಹತ್ರ ಜಾಗದ ಸಮಸ್ಯೆಯಿಂದ ಲ್ಯಾಂಡ್ ಅಕ್ವಿಷನ್ನು ರಸ್ತೆ ಇಲ್ಲದೆ ನಿಂತೋಗಿತ್ತು. ಈಗ ಲ್ಯಾಂಡ್ ಅಕ್ವಿಷನ್ನು ಮಾಡಿ ಅದನ್ನು ಕೂಡ ಈಗ ಪೊಸಿಷನ್ ಕೊಟ್ಟಾಗಿದೆ. ಒಟ್ಟು ಒಂದು ಸುಮಾರು ಒಂದು 7-8 ಟ್ರಕ್ ಟರ್ಮಿನಲ್ಸು ಈಗ ರನ್ನಿಂಗಲ್ಲಿದೆ. ಇನ್ನೊಂದು 1-2 ವರ್ಷದಲ್ಲಿ ಅವು ಕೂಡ ಸುಸ್ಥಿತಿನಲ್ಲಿ ಇರುತ್ತೆ. ಇದೆಲ್ಲ ಆದರೆ ಏನಾಗುತ್ತೆ, ಲಾರಿ ಚಾಲಕರಿಗೆ ಕ್ಲೀನರ್ಸ್ ಇರ್ತಾರೆ, ಅವ್ರಿಗೆಲ್ಲ ಕೂಡ ಮಲಗೋದಕ್ಕೆ, ರೆಸ್ಟ್ ತಗೊಳ್ಳೋದಕ್ಕೆ, ಮತ್ತು ಲಾರಿ ಸಿಟಿ ಮಧ್ಯದಲ್ಲಿ ಈಗ ಪಾರ್ಕಿಂಗ್ ಇರೋದಿಲ್ಲ, ಕೆಲವು ಸಿಟಿಗಳಲ್ಲಿ ಒಳಗಡೆ ಬಿಡೋದಿಲ್ಲ, ಇದೆಲ್ಲ ಕೂಡ ಅನುಕೂಲ ಆಗುತ್ತೆ. ಇನ್ನೂ 17 ಎಕರೆ ಇದೆ, ಅದರಲ್ಲಿ ಸ್ವಲ್ಪ ಇದೆಲ್ಲ ಇದು ಬಿಲ್ಡಿಂಗ್ಸ್ ಇದೆ, ಡಾರ್ಮೆಟ್ರಿ ಇದೆ, ಮತ್ತು ಪಾರ್ಕ್ ಎಲ್ಲ ಮಾಡಬೇಕಾಗತ್ತೆ, ಕ್ಯಾಂಟೀನ್ ಮಾಡಬೇಕಾಗತ್ತೆ. ಇನ್ನೂ
ನೋಡಿಕೊಂಡು ಸ್ವಲ್ಪ ಮಾಡ್ತೀವಿ. ಇನ್ನೂ ಜಾಸ್ತಿ ಬೇಕಾಗಿದ್ರೆ ಗವಿಯಪ್ಪ ಅವ್ರು ಕೇಳಿದ್ರೆ ನಮಗೆ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಮಾಡಿಸ್ಕೊಡ್ತಾರೆ. ದಿನಾಂಕ 20ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹೊಸಪೇಟೆ ನಗರದಲ್ಲಿ ಸಾಧನಾ ಸಮಾವೇಶ ನಡೆಯಲಿದೆ. ಸಾಧನಾ ಸಮಾವೇಶ ನಡೆಸುವ ಮೊದಲು ಕೊಟ್ಟ ಮಾತಿನಂತೆ ಹೊಸಪೇಟೆಯಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆಗಾಗಿ ಸಿಎಂ ರವರು ಅಡಿಗಲ್ಲು ಸಮಾರಂಭ ನಡೆಸಬೇಕೆಂದು ವಿಜಯನಗರ ಜಿಲ್ಲಾ ರೈತ ಸಂಘಟನೆಗಳ ಹೋರಾಟ ಸಮಿತಿಯು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮೂಲಕ ಆಗ್ರಹಿಸಿದ್ದಾರೆ. ಸಾಧನ ಸಮಾವೇಶ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಇಲ್ಲದಿದ್ರೆ ನಾವು ಅನಿವಾರ್ಯವಾಗಿ ಸಾಧನ ಸಮಾವೇಶದ ವಿರುದ್ಧ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಮಾಡಬೇಡ್ರಿ. ದಯಮಾಡಿ ಮುಖ್ಯಮಂತ್ರಿಗಳ ಕಡೆಯಿಂದ ಅಡಿಗಲ್ ಹಾಕುವಂತ ಕೆಲಸ ಮಾಡಬೇಕು ಅಂತ ನಾವು ವಿನಂತಿ ಮಾಡಿಕೊಳ್ಳೋಕೋಸ್ಕರ 20ನೇ ತಾರೀಕೊಳಗೆ ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದೀನಿ. ಮತ್ತೆ ನೀವು 2 ತಿಂಗಳ ಟೈಮ್ ತಗೊಂತೀರಾ ಸರ್? ರೈತರಿಗೆ ನಾವು ಹೇಳಿ ನಮಗೂ ಒಂದು ಇಲಾಖೆ ನಮಗೂ ಒಂದು ಸಹಾಯ ಮಾಡ್ತಾರೆ. ಒಂದ್ಸತಿ 2 ಸತಿ ಈಗ ಒಂದು ತೀರ್ಮಾನಕ್ಕೆ ನಾನು ಏನು ಅಂತ ಹೇಳಕ್ಕಿಲ್ಲ. ನಾನು ಕೊನೆ ಇವಾಗ 2 ತಿಂಗಳ ಟೈಮ್ 2 ತಿಂಗಳು ಆ ಗುಡ್ಡಿ ನಾವು 100 ಮಾಡಿ 100 ಅದು CM ಕಲಿಸೋದು. ಮನೆ ಮುಖ್ಯಮಂತ್ರಿದು ಮನೆ ಮುಖ್ಯಮಂತ್ರಿನೂ ಮಾತು ಕೊಟ್ಟವ್ರೆ. ಮುಖ್ಯಮಂತ್ರಿನೂ ಮಾತು ಕೊಟ್ಟವ್ರೆ. ಅದು 2 ತಿಂಗಳು ಒಳಗಡೆ ನಿಮ್ಮ ಗುದ್ಲಿ ಪೂಜೆ ಆಗಿ ನಾನು ಸರ್ 2 ತಿಂಗಳು ಒಳಗಡೆ ಮಾಡ್ತೀನಿ ಸರ್. ಎಲ್ಲಿ ಮಾಡ್ತು ಅಂತಂದಾದ್ರೆ ನಿಮ್ಮ ಹೇಳಿ ಸರ್, ಎಲ್ಲಿ ಮಾಡ್ತು ಅನ್ನೋದಾದ್ರೆ ಬೇಕಾಗಿರೋ ಶುಗರ್ ಫ್ಯಾಕ್ಟ್ರಿ. ಹೌದೌದು, ರೈತರ ಕಷ್ಟ ಸರ್. ನಿಮ್ಗೆ ಬೇಕಾಗಿರೋದು ಶುಗರ್ ಫ್ಯಾಕ್ಟ್ರಿ ವಿಜಯನಗರದಲ್ಲಿ ಆಗ್ಬೇಕು ಸರ್. ಏನು ಮಾಡಲ್ಲ, ಎಲ್ಲ ಕರ್ಕೊಂಡು ಒಪ್ಪಿಸಿ ನಿಮ್ಮ ಕೂಡಿನೇ ಗುದ್ದಿ ಪೂಜೆ ಮಾಡಿ. ಡೀಸೆಲ್, ಪೆಟ್ರೋಲ್ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರರವರಿಂದ ಜನಾಕ್ರೋಶ ಯಾತ್ರೆಯನ್ನ ಪ್ರಾರಂಭಿಸಲಾಗಿದೆ. ಹೀಗೆ ದಿನಾಂಕ 9ರಂದು ಹೊಸಪೇಟೆ ನಗರದಲ್ಲಿ 2ನೇ ಹಂತದ ಜನಾಕ್ರೋಶ ಯಾತ್ರೆ ನಡೆಯಲಿದೆ. ಇದರಲ್ಲಿ ವಿರೋಧ ಪಕ್ಷದ ನಾಯಕರು, ಸಂಸದರು ಸೇರಿದಂತೆ ರಾಜ್ಯ ವರಿಷ್ಠರು ಹಾಗೂ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಪಾಲ್ಗೊಂಡು ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಯನ್ನ ಖಂಡಿಸಲಿದ್ದಾರೆಂದು ಬಿಜೆಪಿ ಜಿಲ್ಲಾ ಸಮಿತಿಯ ಅಧ್ಯಕ್ಷರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಜನಕ್ರೋಶ ಯಾತ್ರೆ ಪ್ರಾರಂಭ ಆಗಿತ್ತು. ಕೊನೆ ಒಂದು ದಿನ ಇದ್ದಾಗ ನಮ್ಮ ಹೊಸಪೇಟೆಯ ವಿಜಯನಗರ ಜಿಲ್ಲೆಯ ಜನಕ್ರೋಶ ಯಾತ್ರೆ ಮುಂದಾಯಿತು. ಅದು ಕೂಡ ಈ ಪಾಲ್ಗಾಮ್ನ ದುರ್ಘಟನೆ, ಭಯೋತ್ಪಾದಕ ದಾಳಿನೇ ಕಾರಣದಿಂದ ನಾವು ಅದನ್ನು ಮುಂದೆ ಹಾಕಬೇಕಾಯಿತು. ಆನಂತರ ಇದೀಗ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು 2ನೇ ಹಂತದಲ್ಲಿ ಇದೇ ತಿಂಗಳು 9ನೇ ತಾರೀಕು ಶುಕ್ರವಾರ ಮಧ್ಯಾಹ್ನ 4 ಗಂಟೆಗೆ ಹೊಸಪೇಟೆಗೆ ಬರೋರಿದ್ದಾರೆ. ಅವರೊಂದಿಗೆ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು, ರವಿಕುಮಾರ್ ಅವರು, ಸನ್ಮಾನ್ಯ ಶ್ರೀರಾಮುಲು ಅವರು, ಮಾಜಿ ಸಚಿವರಾಗಿರ್ತಕ್ಕಂಥ ಆನಂದ್ ಸಿಂಗ್ ಸಾಹೇಬರು, ನಮ್ಮ ಶಾಸಕರಾಗಿರ್ತಕ್ಕಂಥ ಕೃಷ್ಣನಾಯ್ಕ ಅವರು, ಉಳಿದ ನಮ್ಮ ಗೋವಿಂದ ಕಾರಜೋಳ ಅವರು, ಇನ್ನೂ ನಮ್ಮ ಹಲವಾರು ಜನ ರಾಜ್ಯದ ನಾಯಕರುಗಳು ಮತ್ತು ನಮ್ಮ ಜಿಲ್ಲೆಯ ಮಾಜಿ ಶಾಸಕರು, ಸಂಸದರು ಕೂಡ ಪಾಲ್ಗೊಳ್ಳಲಿದ್ದಾರೆ. ಕಳೆದ ಬಾರಿ ಏನು ನಾವು ಯೋಜನೆ ಮಾಡಿದ್ವಿ ಅದೇ ಯೋಜನೆಯಂತೆ ಪಾದಗಟ್ಟಿ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಫ್ಲವರ್ ಮಾರ್ಕೆಟು, ಪುಣ್ಯಮೂರ್ತಿ ಸರ್ಕಲ್ಲು, ಅನಂತರ ಪುನೀತ್ ರಾಜ್ಕುಮಾರ್ ಸರ್ಕಲಿಂದ ಅಂಬೇಡ್ಕರ್ ಸರ್ಕಲ್ವರೆಗೆ ನಾವು ಪ್ರತಿಭಟನಾ ರ್ಯಾಲಿಯನ್ನು ನಡೆಸ್ತಾ ಇದ್ದೀವಿ. ಪ್ರತಿಭಟನಾ ರ್ಯಾಲಿ ಅಂಬೇಡ್ಕರ್ ಸರ್ಕಲ್ಲಿಗೆ ಬಂದು ಅಂಬೇಡ್ಕರ್ ಸರ್ಕಲ್ ಒಂದು ಬಹಿರಂಗ ಸಭೆಯ ಕೂಡ ಉದ್ದೇಶಿಸಿ ಮಾತಾಡಲಿದ್ದಾರೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ಮ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ.
ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಲೋಕಾರ್ಪಣೆ ಮಾಹಿತಿ ಹಂಚಿಕೊಂಡ ಬಿಜೆಪಿ ಜಿಲ್ಲಾಧ್ಯಕ್ಷರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.